ಜ್ಯೋತಿಷ್ಯ ಮತ್ತು ವಾಸ್ತುಶಾಸ್ತ್ರದ ಪ್ರಕಾರ ಮನೆ ನೆಲ ಒರೆಸುವ ನೀರಿಗೆ ಈ ವಸ್ತುವನ್ನು ಬೆರೆಸಿ ನೆಲ ಒರೆಸುವುದರಿಂದ ಅತ್ಯಂತ ಶ್ರೇಷ್ಠ ಮತ್ತು ಕಷ್ಟಗಳಿಗೆ ಸರಳ ಪರಿಹಾರ. ಋಣಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಮತ್ತು ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುವ ಅದ್ಭುತ ಸಾಮರ್ಥ್ಯವಿದೆ. ಮನೆಯಲ್ಲಿ ಸುಖ, ಶಾಂತಿ ಮತ್ತು ಆರ್ಥಿಕ ಅಭಿವೃದ್ಧಿಗಾಗಿ ನೀವು ಈ ಎರಡು ವಸ್ತುಗಳನ್ನು ಸೇರಿಸಿ ಮನೆಯ ನೆಲವನ್ನು ಒರೆಸಲು ಪಾಲಿಸಬೇಕಾದ ನಿಯಮಗಳು ಕ್ರಮಬದ್ಧವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಅದು ಯಾವ ವಸ್ತು ಮತ್ತು ಯಾವ ನಿಯಮಗಳನ್ನು ಅನುಸರಿಸಬೇಕು ನೋಡೋಣ. ಅದಕ್ಕಿಂತ ಮೊದಲು ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕರು, ದೈವಜ್ಞ ಗುರುಗಳು, ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದೇ ಒಂದು ಕರೆ ಮಾಡಿ ಸಾಕು, ಸಮಸ್ಯೆಗಳು ಪರಿಹಾರ ಆಯಿತು ಅಂತಲೇ ತಿಳ್ಕೊಳ್ಳಿ. ಗುರುಗಳು ತಿಳಿಸಿರುವ ಹಾಗೆ ಪಾಲಿಸಬೇಕಾದ ಜ್ಯೋತಿಷ್ಯ ಮತ್ತು ವಾಸ್ತುಶಾಸ್ತ್ರದ ನಿಯಮಗಳು. ಮನೆ ನೆಲ ಒರೆಸಬೇಕಾದ್ರೆ ಮೊದಲನೇದಾಗಿ ಮಂಗಳವಾರ, ಶುಕ್ರವಾರ ಮತ್ತು ಅಮಾವಾಸ್ಯೆ ದಿನಗಳಂದು ಕಲ್ಲುಪ್ಪಿನ ನೀರಿನಿಂದ ನೆಲ ಒರೆಸುವುದು ಅತ್ಯಂತ ಶ್ರೇಷ್ಠ. ಮನೆಗೆ ಮಹಾಲಕ್ಷ್ಮಿ ದೇವಿಯ ಅನುಗ್ರಹ ಹಾಗೂ ಧನ ಪ್ರಾಪ್ತಿ ತರುತ್ತದೆ. ಬೆಳಗಿನ ಜಾವ ಅಥವಾ ಸೂರ್ಯ ಉದಯದ ಸಮಯದಲ್ಲಿ ಮನೆ ಗುಡಿಸಿದ ನಂತರ ಈ ಕೆಲಸ ಮಾಡಬೇಕು. ದಿನದಲ್ಲಿ ಯಾವುದೇ ಒಂದು ದಿನವಾದರೂ ನೀವು ಇದನ್ನು ಪಾಲಿಸಬೇಕು. ತಪ್ಪಿಸಬೇಕಾದ ದಿನಗಳು ಅಂದರೆ ಗುರುವಾರ ಮತ್ತು ಸಂಜೆ ರಾತ್ರಿ ವೇಳೆಯಲ್ಲಿ ಕಲ್ಲುಪ್ಪು ಬಳಸಿ ಮನೆ ಒರೆಸಬಾರದು. ಗುರುವಾರ ಉಪ್ಪಿನಿಂದ ನೀರು ಬಳಸುವುದರಿಂದ ಮನೆಯಲ್ಲಿ ದರಿದ್ರ ಮತ್ತು ಆರ್ಥಿಕ ಸಂಕಷ್ಟಗಳು ಎದುರಾಗಬಹುದು. ಕೆಲವರು ಶನಿವಾರವೂ ಉಪ್ಪು ನೀರು ಬಳಸುತ್ತಾರೆ. ನಿಮಗೇನಾದರೂ ಶನಿ ದೋಷ ಅಥವಾ ತೀವ್ರ ವಾಸ್ತುದೋಷ ಸಮಸ್ಯೆ ಇದ್ದರೆ ಶನಿವಾರವೂ ಬಳಸಬಹುದು. ಮನೆ ನೆಲ ಒರೆಸುವಾಗ ಕೆಲವು ನಿಯಮಗಳನ್ನು ಪಾಲಿಸಬೇಕು. ಅರಿಶಿಣದ ಜೊತೆಗೆ ಸ್ವಲ್ಪ ಅರಿಶಿಣದ ಪುಡಿ ಮತ್ತು ಒಂದೆರಡು ಹನಿ ಲ್ಯಾವೆಂಡರ್ ಬೇವು ಅಂದರೆ ಕರ್ಪೂರದ ಎಣ್ಣೆ, ಇದನ್ನು ಪುಡಿ ಮಾಡಿ ಸೇರಿಸಿದರೆ ಕ್ರಿಮಿಕೀಟ ನಾಶಕಗಳು ಆಗುತ್ತದೆ. ಮನೆಯ ಒಳಗಿನಿಂದ ಪ್ರಾರಂಭಿಸಿ ಹೊರಗಿನ ಮುಖ್ಯ ಬಾಗಿಲಿನ ಕಡೆಗೆ ಒರೆಸಿಕೊಂಡು ಬರಬೇಕು. ಬಳಸಿದ ನೀರನ್ನು ಏನು ಮಾಡಬೇಕು ಗುರುಗಳಂತ ಕೇಳ್ಬೋದು. ಮನೆ ಒರೆಸಿದ ನಂತರ ಉಳಿಯುವ ನೀರನ್ನು ಮನೆಯ ಒಳಗಿರುವ ಗಿಡಗಳಿಗೆ ಅಥವಾ ತುಳಸಿ ಗಿಡಕ್ಕೆ ಹಾಕಲೇಬಾರದು. ಈ ನೀರನ್ನು ಚರಂಡಿಗೆ ಅಥವಾ ಮನೆಯಿಂದ ಹೊರಗೆ ಖಾಲಿಯ ಜಾಗಕ್ಕೆ ಚೆಲ್ಲಬೇಕು. ಯಾಕೆಂದರೆ ಇದು ಮನೆಯಲ್ಲಿದ್ದ ಸಂಪೂರ್ಣ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಮನೆ ಒರೆಸುವಾಗ ನಿಯಮಗಳು ಮತ್ತು ಪಾಲಿಸಬೇಕಾದ ಎರಡು ವಸ್ತುಗಳನ್ನು ಹಾಗೆ ನೆಲ ಒರೆಸುವುದು ಇವೆಲ್ಲವೂ ಮಾಡಬೇಕು. ನಿಮ್ಮ ಕಷ್ಟಗಳು ಏನೇ ಇದ್ರೂ ಪರಿಹಾರಕ್ಕಾಗಿ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ.